ನ್ಯೂಸ್5ಗೆ ಸ್ವಾಗತ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಕಾರ್ಯಕ್ರಮ. ಹೆಚ್ಡಿಕೋಟೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದ ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಕಾರ್ಯಕ್ರಮ ಕುರಿತು ಸಾರ್ವಜನಿಕ ಆಸ್ಪತ್ರೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ಮಾತನಾಡಿ, ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಕಾರ್ಯಕ್ರಮದ ಬಗ್ಗೆ ಮತ್ತು ಗರ್ಭಿಣಿ ಆರೈಕೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದರು. ನಂತರ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್, ಈ ಕಾರ್ಯಕ್ರಮವು ಪ್ರತಿ ತಿಂಗಳು 9ನೇ ತಾರೀಕು ಮತ್ತು 24ನೇ ತಾರೀಕು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎಲ್ಲ ಗಂಡಾಂತರ ಗರ್ಭಿಣಿಯರನ್ನ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ವೈದ್ಯಕೀಯ ತಪಾಸಣೆ ಮಾಡಿಸಿ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಿಂದ ಪರೀಕ್ಷಿಸಿ, ಉಚಿತವಾಗಿ ರಕ್ತದ ಒತ್ತಡ, HB ಪರೀಕ್ಷೆ, ತೂಕವನ್ನು ಪರೀಕ್ಷೆ ಮಾಡಿಸೋದು ಮತ್ತು ಗರ್ಭಿಣಿಯರಲ್ಲಿ ತೊಂದರೆಗಳು ಕಂಡುಬಂದಲ್ಲಿ ಸೂಕ್ತ ಸಲಹೆ, ಚಿಕಿತ್ಸೆಯನ್ನು ನೀಡಿಸಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದು, ಪೌಷ್ಟಿಕ ಆಹಾರ ಸೇವನೆ, ಸುರಕ್ಷಿತ ಹೆರಿಗೆ, ಸುರಕ್ಷಿತ ತಾಯ್ತನ, ಸುರಕ್ಷಿತ ಶಿಶು ಹಾರೈಕೆ ಬಗ್ಗೆ ಅರಿವು ಮೂಡಿಸೋದು ಜೊತೆಗೆ ತಾಯಿ ಮರಣ ಮತ್ತು ಶಿಶು ಮರಣವನ್ನು ತಪ್ಪಿಸೋದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಬಾಲ್ಯ ವಿವಾಹವಾಗಿ ಹದಿಹರಿಯದವರು ಗರ್ಭಿಣಿಯಾಗಿ ಬರ್ತಾ ಇದ್ದಾರೆ. ಮಹಿಳೆಯರಿಗೆ 18 ವರ್ಷ, ಪುರುಷರಿಗೆ 21 ವರ್ಷ ಕಡ್ಡಾಯವಾಗಿ ತುಂಬಿರಬೇಕು. ಇಲ್ಲದಿದ್ದರೆ ಅಂಥವರ ಮೇಲೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಿ ಅವರನ್ನು ಬಂಧಿಸಲಾಗುತ್ತದೆ ಎಂದರು. ಹದಿಹರಿಯದವರ ಗರ್ಭಿಣಿ ಪ್ರಕರಣಗಳು ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಆಗ್ತಿವೆ. ಇನ್ಮುಂದೆ ಆ ರೀತಿ ಪ್ರಕರಣಗಳು ವರದಿಯಾಗಬಾರದು ಎಂದರು. ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಾದ ಅರ್ಲಪ್ಪ, ರವಿರಾಜ್, ಅರ್ಚನರಾಜು, ಶಿವಕುಮಾರ್, ವಿದ್ಯಾ, ನಾಗಮ್ಮ, ರೀನಾ, ದೇವೇಂದ್ರಮ್ಮ ಸೇರಿದಂತೆ ಆಶಾ ಕಾರ್ಯಕರ್ತೆಯರು, ಗರ್ಭಿಣಿಯರು ಮತ್ತು ತಾಯಂದಿರು ಹಾಜರಿದ್ದರು. ಸ್ತ್ರೀರೋಗ ತಜ್ಞರಿಂದ ಕೂಲಂಕುಷವಾಗಿ ಪರೀಕ್ಷೆಗೆ ಒಳಪಡಿಸಿ ಇನ್ನೂ ಹೆಚ್ಚಿನ ಇನ್ವೆಸ್ಟಿಗೇಷನ್ ಬೇಕಾದರೆ ಅವತ್ತು ಮಾಡಿಸಿ ಅವರ ತಪಾಸಣೆಗೆ ಒಳಪಡಿಸುವಂಥ ಒಂದು ದಿನ ಇದೆ. ಸೊ ಅದಕ್ಕೋಸ್ಕರ ಇವತ್ತು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದ ಅಡಿಯಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ನಮ್ಮ MCH ಆಸ್ಪತ್ರೆಯಲ್ಲಿ ಆಯೋಜನೆ ಮಾಡಿದ್ದೀವಿ. ಒಂದು ಧ್ಯೇಯ ಮತ್ತು ಒಂದು ಗುರಿಯನ್ನು ಇಟ್ಕೊಂಡಿದೆ. ಏನಂದರೆ ತಾಯಿ ಮರಣ ಆಗಬಾರ್ದು, ಶಿಶು ಮರಣ ಆಗಬಾರ್ದು. ತಾಯಿ ಮತ್ತು ಶಿಶು ಮರಣವನ್ನು ತಡೆಯುವ ನಿಟ್ಟಿನಲ್ಲಿ ಅದರಲ್ಲೇ ತಿಂಗಳಿಗೆ 2 ಬಾರಿ ಹುಡುಗಿನ ಗರ್ಭಿಣಿಯರನ್ನ ಮತ್ತು ಎಲ್ಲ ಗರ್ಭಿಣಿಯರನ್ನ ತಪಾಸಣೆಯನ್ನು ಮಾಡ್ತಾಯಿದ್ದೀವಿ. ತಾಯಂದಿರು ತಾವು ಇದನ್ನು ನೀವು FM ಕೇಳಿ ಹೇಳ್ತದೆ, TV ಹಾಕಿ TVಲಿ ಹೇಳ್ತದೆ, ಕೇಳಿದ್ದೀರಾ TVಲಿ FM ಆದರೂ ನಮ್ಮ ಕೋಟೆಗೆ ವ್ಯಾಪ್ತಿಗೆ ಸುಮಾರು 159 ಜನ ಗರ್ಭಿಣಿ ಬಿಡ್ತೀವಿ. ಆದರೆ ಇವತ್ತು ಬಂದಿರೋದು ಕೇವಲ 30 ಬೆರಳೆಣಿಕೆ. ಇದು ಎಲ್ಲ ತಾಯಂದಿರು ಇದನ್ನು ತಿಳ್ಕೊಬೇಕಾಗ್ತದೆ. ಇವತ್ತಿನ ವಿಶೇಷ ಮಹತ್ವ ಏನು ಅಂತ ತಿಳ್ಕೊಬೇಕಾಗ್ತದೆ ಎಲ್ಲ ತಾಯಂದಿರು. ಯಾಕಂದರೆ ಇವತ್ತು ವ್ಯಾಪಕವಾಗಿ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಪ್ರಚಾರ ಮಾಡ್ತಾಯಿದೆ.